ನಾವು ಆರೋಗ್ಯಯುತ ಜೀವನ ನಡೆಸಲು ಏನೆಲ್ಲ ಮಾಡ್ತೀವಿ? ಒಳ್ಳೆಯ ಡಯಟ್ ಫಾಲೋ ಮಾಡ್ತೀವಿ. ಡಯಟ್‌ನಲ್ಲಿ ಒಳ್ಳೆಯ ಪೋಷಕಾಂಶಗಳುಳ್ಳ ಆಹಾರ ಪದಾರ್ಥಗಳನ್ನು ಸೇವಿಸ್ತೀವಿ. ಇವುಗಳಲ್ಲಿ ಡ್ರೈ ಫ್ರೂಟ್ಸ್ ಕೂಡ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಡ್ರೈ ಫ್ರೂಟ್ಸ್ ಹೇಗೆ ಸೇವಿಸಬೇಕು ಅಂತ ಗೊತ್ತಿರಲ್ಲ. ಕೆಲವು ಡ್ರೈ ಫ್ರೂಟ್ಸ್ ನೆನೆ ಇಟ್ಟು ಸೇವಿಸಿದ್ರೇನೆ ನಮ್ಮ ದೇಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಡ್ರೈ ಫ್ರೂಟ್ಸ್‌ಗಳು ಅಪರ್ಯಾಪ್ತ ಕೊಬ್ಬು ಮತ್ತು ಉತ್ತಮ ಗುಣಮಟ್ಟದ ಸಸ್ಯ ಪ್ರೋಟೀನು, ಡಯಟರಿ ಫೈಬರ್, ಮಿನರಲ್‌ಗಳು, ವಿಟಮಿನ್‌ಗಳು, ಟೋಕೋಫೆರಾಲ್‌ಗಳು, ಫೈಟೋಸ್ಟೆರಾಲ್‌ಗಳು, ಫಿನಾಲಿಕ್ ಕಾಂಪೌಂಡ್‌ಗಳು ಹೀಗೆ ಇನ್ನೂ ಹಲವಾರು ಒಳ್ಳೆಯ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಈ ಒಳ್ಳೆಯ ಪೋಷಕಾಂಶಗಳ ಜೊತೆಗೆ ಫೈಟಿಕ್ ಆಸಿಡ್, ಟ್ಯಾನಿನ್, ಆಕ್ಸಲೇಟ್‌ಗಳಂತಹ ಆಂಟಿ ನ್ಯೂಟ್ರಿಯೆಂಟ್‌ಗಳು ಕೂಡ ಇರುತ್ತವೆ. ಇವು ನಮ್ಮ ದೇಹದಲ್ಲಿ ಒಳ್ಳೆಯ ಪೋಷಕಾಂಶಗಳನ್ನು ಹೀರಿಕೆಯಾಗಲು ಬಿಡಲ್ಲ. ಕಬ್ಬಿಣ, ಸತು, ಕ್ಯಾಲ್ಸಿಯಂನಂತಹ ಖನಿಜಗಳ ಹೀರಿಕೆ ಪ್ರತಿಬಂಧಿಸುತ್ತವೆ. ನೆನೆಸೋದ್ರಿಂದ ಈ ಆಂಟಿ ನ್ಯೂಟ್ರಿಯೆಂಟ್ಸ್ ಮೃದುಗೊಳ್ಳುತ್ತವೆ ಮತ್ತು ಇವುಗಳ ಅಂಶ ಕಡಿಮೆ ಆಗುತ್ತೆ. ಆದ್ದರಿಂದ ಇವುಗಳ ಪ್ರಭಾವ ಕೂಡ ಕಡಿಮೆ ಆಗುತ್ತದೆ. ಇದರಿಂದ ಈ ಖನಿಜಗಳು ಹೆಚ್ಚು ಬಯೋ ಅವೈಲೇಬಲ್ ಆಗುತ್ತವೆ. ಅಂದ್ರೆ ಜೈವಿಕವಾಗಿ ಲಭ್ಯವಾಗುತ್ತವೆ, ಹೀರಿಕೆ ಚೆನ್ನಾಗಿ ಆಗುತ್ತವೆ ಮತ್ತು ಜೀರ್ಣಿಸಿಕೊಳ್ಳಲು ಕೂಡ ಸುಲಭವಾಗುತ್ತದೆ. ಹೀಗೆ ನೆನೆಯಿಟ್ಟು ಸೇವಿಸಿದ್ರೆ ಜೀರ್ಣಶಕ್ತಿ ಕೂಡ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ನೆನೆಸಿಡುವುದರಿಂದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳ ವಿಭಜನೆಯನ್ನು ಸುಗಮಗೊಳಿಸ್ತಕ್ಕಂಥ ಎನ್ಸೈಮ್ಸ್ ಕಿಣ್ವಗಳು ಆಕ್ಟಿವೇಟ್ ಆಗುತ್ತವೆ. ಹೀಗಾದಾಗ ನಮ್ಮ ದೇಹದಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಡ್ರೈ ಫ್ರೂಟ್ಸ್ ನೆನೆ ಇಟ್ಟಾಗ ಇವುಗಳಲ್ಲಿನ ಮೃದುಗೊಂಡಿರ್ತಕ್ಕಂಥ ಡಯಟ್ರಿ ಫೈಬರ್ ಮಲಬದ್ಧತೆ ಸಮಸ್ಯೆ ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಗಟ್ನ ಆರೋಗ್ಯಕ್ಕೆ, ಅಂದ್ರೆ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಗಟ್ ಮೈಕ್ರೋಬಯೋಮ್‌ನ ಆರೋಗ್ಯ ಹೆಚ್ಚುತ್ತದೆ. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚುತ್ತವೆ. ನೆನೆಯಿಟ್ಟಾಗ ಪೋಷಕ ತತ್ವಗಳು ಹೆಚ್ಚುತ್ತವೆ. ಮಧುಮೇಹಿಗಳಿಗೂ ನೆನೆಯಿಟ್ಟ ಡ್ರೈ ಫ್ರೂಟ್ಸ್ ತುಂಬಾನೇ ಒಳ್ಳೆಯವು. ಯಾಕೆಂದ್ರೆ ಇವು ಬ್ಲಡ್ ಶುಗರ್ ರೆಗ್ಯುಲೇಟ್ ಮಾಡುತ್ತವೆ. ಬೇಗ ಇನ್ಸುಲಿನ್ ಸ್ಪೈಕ್ ಆಗಲು ಬಿಡಲ್ಲ. ಹಾಗಾದ್ರೆ ಡ್ರೈ ಫ್ರೂಟ್ಸ್ ಎಷ್ಟೊತ್ತು ನೆನೆ ಇಡಬೇಕು? ಬಾದಾಮು 8ರಿಂದ 12 ಗಂಟೆಗಳ ಕಾಲ ನೆನೆ ಇಡಬೇಕು ಮತ್ತು ಇದರ ಸಿಪ್ಪೆ ತೆಗೆದು ಸೇವಿಸಬೇಕು. ಇನ್ನು ವಾಲ್ನಟ್ಟು 4ರಿಂದ 6 ಗಂಟೆ ನೆನೆ ಇಡಬೇಕು. ಪೀಕ್ಯಾನ್ಸ್, ಪ್ರ್ಯೂನ್ಸ್, ಆಪ್ರಿಕಾಟ್ಸ್ ಇವು ಕೂಡ 4ರಿಂದ 6 ಗಂಟೆಗಳ ಕಾಲ ನೆನೆ ಇಡಬೇಕು. ಇನ್ನು ರೇಸಿನ್ಸ್ ಅಥವಾ ಮುನಕ್ಕ, ಒಣದ್ರಾಕ್ಷಿ ಅಂತ ಹೇಳ್ತೀವಿ, ಮತ್ತು ಒಣ ಅಂಜೀರು ಫಿಗ್ಸ್ ಇವುಗಳನ್ನು ಚೆನ್ನಾಗಿ ತೊಳೆದು 2ರಿಂದ 4 ಗಂಟೆ ಮಾತ್ರ ನೆನೆಸಬೇಕು. ಆಮೇಲೆ ಇವು ನೆನೆಯಿಟ್ಟ ನೀರು ಕೂಡ ಕುಡಿಬೇಕು. ಆದರೆ ನೆನೆ ಇಡುವ ಮುನ್ನ ಚೆನ್ನಾಗಿ ತೊಳಿಬೇಕು. ಯಾಕೆಂದ್ರೆ ಇವುಗಳ ಮೇಲಿರ್ತಕ್ಕಂಥ ಸಲ್ಫೈಡ್ಸ್‌ನಂಥ ಪ್ರಿಸರ್ವೇಟಿವ್ಸ್‌ಗಳು ಇವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.